ಝೀರೋ, ಏನೂ ಮಾತಾಡಲಿಲ್ಲ. ಆಮೇಲೆ ಅವರ ಗ್ಯಾರಂಟಿ ಬಗ್ಗೆ ಮಾತಾಡೋದು, ಮೋದಿಗೆ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳೋದು. ಏನು ಗ್ಯಾರಂಟಿ ಕೊಟ್ಟಿರೋದವರು? ನಾನು 3 ಕೋಟಿ ಮನೆ ಕಟ್ಟೋದಕ್ಕೆ PM ಆವಾಸ್ ಯೋಜನೆಯಲ್ಲಿ ಮಾಡ್ತಾಯಿದ್ದೀನಿ ಅಂತ. ಮನೆ ಕಟ್ಟು ಯೋಜನೆಗಳು ನಡ್ಕೊಂಡು ಬಂದಿದೆ ಕರ್ನಾಟಕದಲ್ಲಿ. ಆ ರೀತಿ ನೋಡಬೇಕಾದ್ರೆ ನಮ್ಮಲ್ಲಿ ಈ PM ಆವಾಸ್ ಯೋಜನೆಯಲ್ಲಿ ಏನು ಸ್ಯಾಂಕ್ಷನ್ ಆಗಿದ್ದು 1,80,000 ಮನೆಗಳು, ಅದರಲ್ಲಿ ಒಂದು ಕೂಡ ಕಂಪ್ಲೀಟ್ ಆಗಿರಲಿಲ್ಲ. 1,80,000 ಮನೆಯಲ್ಲಿ ಒಂದು ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಯಾಕೆ ಆಗಿರಲಿಲ್ಲ ಅಂತ ಹೇಳಿದ್ರೆ, ಇವರು ಕಾಂಟ್ರಿಬ್ಯೂಷನ್ಗೂ PM ಕಾಂಟ್ರಿಬ್ಯೂಷನ್ಗೂ ಮನೆ ಕಟ್ಟೋದಕ್ಕೆ ಬೇಕಾಗಿರೋಂಥ ಫಂಡ್ಸ್ಗೂ ಯಾವುದೇ ಹೋಲಿಕೆ ಇಲ್ಲ. 7.5 ಲಕ್ಷ ಒಂದು ಮನೆಗೆ ಬೇಕಾಗುತ್ತೆ ಅಂತ ಮಾಡ್ಕೊಂಡಿರೋದು PM ಆವಾಸ್ ಯೋಜನೆ, ಅರ್ಬನ್ PM ಆವಾಸ್ ಯೋಜನೆ. ಅದರಲ್ಲಿ ಬೆನಿಫಿಷರಿ 4.5 ಲಕ್ಷ ಕಟ್ಟಬೇಕು ಅಂತ ಹೇಳಿದ್ರು. ಯಾವ ಬೆನಿಫಿಷರಿ 4.5 ಲಕ್ಷ ಕಟ್ತಾರೆ? ಇವ್ರ ಕಾಂಟ್ರಿಬ್ಯೂಷನ್ 1,25,000. ರಾಜ್ಯ ಸರ್ಕಾರ 1,20,000. ಅದರಿಂದ ಇವ್ರದ್ದೊಬ್ಬರದೇ ಯೋಜನೆ ಅಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಬೆನಿಫಿಷರೀಸು 4.5 ಲಕ್ಷ ಕಟ್ಟಬೇಕು. ಆದರೆ ನಮ್ಮ ಸರ್ಕಾರ ಬಂದಾಗ ನಾವು ನೋಡಿದಾಗ ಒಂದು ಮನೆಯೂ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ಎಲ್ಲ ನಿಂತುಬಿಟ್ಟಿದೆ. ಅದಕ್ಕೆ ಇವತ್ತು ನಾವೇನು ಮಾಡೋದು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ನಮ್ಮ ಕಡೆಯಿಂದ 3.5 ಲಕ್ಷ ಕೊಡೋಣ ಅಂಥೇಳಿ ನಾವೀಗ 48,000 ಮನೆಗಳಿಗೆ ಕೊಡೋದಕ್ಕೆ 500 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಯಾವುದಕ್ಕೆ? PM ಆವಾಸ್ ಯೋಜನೆಗೆ. ಇದು ಯಾವ ದೊಡ್ಡ ಗ್ಯಾರಂಟಿ ಸ್ಕೀಮ್ ಇದು? ಕಂಪ್ಲೀಟ್ ಆಗದೇ ಇರುವಂಥ ಮನೆಗಳು ಕಳೆದ 2016ನೇ ಇಸ್ವಿಯಿಂದ. ಓಕೆ, ಬದಲಾಯಿಸ್ಬೇಕು. ಈಗ ಏನು ಮಾಡ್ತಾರೆ, 1.25 ಲಕ್ಷಕ್ಕೆ ಅವರು ಕಂಡೀಷನ್ಗಳು ಹಾಕ್ಬಿಡ್ತಾರೆ. PM ಆವಾಸ್ ಇಡಬೇಕು, ಆಯುಷ್ಮಾನ್ ಭಾರತ್ ಇಡಬೇಕು, ಇನ್ನೊಂದು ಇಡಬೇಕು ಅಂತ ಹೇಳ್ಬಿಡ್ತಾರೆ. ಕಾಂಟ್ರಿಬ್ಯೂಷನ್ ನಮ್ಮದು 65%, ಅವ್ರದ್ದು 35%. ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಹೆಸರು ಮಾತ್ರ ಅವ್ರದ್ದು, ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮದು. ಆಯಿತಾ? ಇನ್ನೊಂದು ಹೇಳಿದ್ರು, ಇನ್ನು ಮುಂದಿನ ಏನು 5 ವರ್ಷಕ್ಕೆ ನಾನು ಎಲ್ರಿಗೂ ಗರೀಬ್ ಕಲ್ಯಾಣ್ ಫ್ರೀ ರೈಸ್, ಇದು ಮೋದಿ ಕಿ ಗ್ಯಾರಂಟಿ ಅಂತ ದೊಡ್ಡದಾಗಿ ಹೇಳಿದ್ರು. ಇದು ಯಾವ ದೊಡ್ಡ ಸಾಧನೆ, ಯಾವ ದೊಡ್ಡ ಗ್ಯಾರಂಟಿ ಇದು? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ನಾವು ಇಡೀ ದೇಶದ ಪಾಪ್ಯುಲೇಷನ್ಗೆ 67% ಪಾಪ್ಯುಲೇಷನ್ಗೆ ₹3 ಅಕ್ಕಿ, ₹2 ಗೋಧಿ ಕೊಡಬೇಕು ಅಂತ ಅವತ್ತು ಮಾಡಿರ್ತಂಥ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಆಯಿತಾ? ಇವ್ರದ್ದು ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ, ಈಗ ಆ ₹3 ತೆಗೆದು ಝೀರೋ ಮಾಡಿದ್ದು, ₹2 ತೆಗೆದು ಝೀರೋ ಮಾಡಿದ್ದು. ₹30 ಇದ್ದಿದ್ದನ್ನು ನಾವು ₹3 ಕೊಡ್ತಾಯಿದ್ದು. ₹27 ಇದ್ದಿದ್ದನ್ನು ₹2 ಕೊಡ್ತಾಯಿದ್ದು ಅಕ್ಕಿ ಮತ್ತು ಗೋಧಿ. ಆ ಸಬ್ಸಿಡಿಯನ್ನು ನಾವು ಕೇವಲ ₹3, ₹2 ಅಂತ ಮಾಡಿದ್ದು. ಆ 3, 2 ತೆಗೆದಿದ್ದಾರೆ ಅಷ್ಟೇ. ಅದರಲ್ಲೂ ಕೂಡ ಇವರು ಹೊಸ ಪಾಪ್ಯುಲೇಷನ್ ಫಿಗರ್ಸ್ ಪ್ರಕಾರ ಅಲೋಕೇಶನ್ನೇ ಮಾಡ್ತಾರೆ. ಇನ್ನೂ ನಾವು ಹಳೇ ಸೆನ್ಸಸ್ ಪ್ರಕಾರ ಕೊಡ್ತಾ ಇದ್ದೀವಿ. ಇವ್ರು ರಿವೈಸೇ ಮಾಡಿಲ್ಲ. ಆಯಿತಾ? ಇದು ಯಾವ ದೊಡ್ಡ ಗ್ಯಾರಂಟಿ ಇದು? ನಾವು ನಮ್ಮ ರಾಜ್ಯದಲ್ಲಂತೂ ನಾವು ಫ್ರೀ ಯಾವಾಗಲೂ ಮಾಡಿದ್ದು. ಆಮೇಲೆ ನಾವು ಅದಕ್ಕಿಂತ ಡಬಲ್ ಹೋಗಿದ್ದೀವಿ, ಇವ್ರಿಗಿಂತ ಡಬಲ್ ಹೋಗಿದ್ದೀವಿ. ಸೊ ಇದು ಈ ಗ್ಯಾರಂಟಿಯಿಂದ ಏನು ಪ್ರಯೋಜನ ಇದೆ? ಇದು ಯಾವ ದೊಡ್ಡ ಸಾಧನೆ ಮಾಡ್ದಂಗೆ ಆಯಿತು? ಏನು ದೊಡ್ಡಾಗಿ ಭಾಷಣ ಮಾಡಿ ಇವ್ರದ್ದು ಏನಾದರೂ ಹೊಸ ಸ್ಕೀಮ್ ತಂದು ಅದನ್ನು ಘೋಷಣೆ ಮಾಡಿದ್ದು ಒಪ್ಕೋಬೋದಾಗಿತ್ತು. ಕೇವಲ ₹3 ಕಡಿಮೆ ಮಾಡಿದ್ದಕ್ಕೆ, ₹2 ಕಡಿಮೆ ಮಾಡಿದ್ದಕ್ಕೆ ಅದನ್ನು ನನ್ನ ಗ್ಯಾರಂಟಿ ಅಂತ. ಎಕ್ಸಿಸ್ಟಿಂಗ್ ಸ್ಕೀಮಲ್ಲಿ ಅದನ್ನು ಯೋಚನೆ ಮಾಡಿ. ಆಮೇಲೆ 70 ವರ್ಷಕ್ಕಿಂತ ಹೆಚ್ಚಿರೋರಿಗೆ ನಾನು ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ. ಇದು ಯಾವ ದೊಡ್ಡ ಗ್ಯಾರಂಟಿ ಸ್ವಾಮಿ ಇದು?